ಮೇಲೆ ಅಮೆರಿಕ ತನ್ನ ಗುಂಡಾಗಿರಿ ವರ್ತನೆ ಅಂತ ಹೇಳ್ಬೇಕಾಗ್ತದೆ ಇದನ್ನ. ಎಲ್ಲರೂ ಮಲ್ಕೊಂಡ್ ಹೊತ್ತಿನ ಕತ್ತ ಒಳಗ್ ಬಂದು ವೈಮಾನಿಕ ದಾಳಿ ಏನು ನಡೆಸದ ತನ್ನ ಗುಂಡಾಗಿರಿ ತೋರ್ಸೋದಲ್ಲ, ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಅಮೆರಿಕದ ಟ್ರಂಪ್ನ ಈ ವರ್ತನೆಯನ್ನ ಇವತ್ತಿನ ಯಾವುದೇ ಜನಪರವಾದ ಜೀವಗಳು ಎಷ್ಟೆಲ್ಲಾ ಜನ ಇದೀವಿ ನಾವೆಲ್ಲರೂ ಇದನ್ನ ಖಂಡಿಸ್ತೀವಿ. ಒಂದು ದೇಶದ ಮೇಲೆ ದಾಳಿ ಮಾಡೋದಷ್ಟೇ ಅಲ್ಲ, ಆ ದೇಶದ ಅಧ್ಯಕ್ಷ ಮತ್ತು ಅಧ್ಯಕ್ಷನ ಹೆಂಡತಿಯನ್ನ ನಿದ್ರೆಯಲ್ಲಿರುವಾಗ ಅದನ್ನ ಕಿಡ್ನಾಪ್ ಅಂತ ಕರಿಬೇಕಾಗ್ತದೆ. ಯಾರು ಇವರಿಗೆ ಪರ್ಮಿಷನ್ ಕೊಟ್ರು? ಅಮೆರಿಕ ದೇಶಕ್ಕಾಗ್ಲಿ, ಅಮೆರಿಕ ದೇಶದ ಅಧ್ಯಕ್ಷ ಟ್ರಂಪ್ಗಾಗ್ಲಿ ಯಾರು ಪರ್ಮಿಷನ್ ಕೊಟ್ರು ಈ ರೀತಿ ದಾಳಿ ಮಾಡ್ಲಿಕ್ಕೆ? ನಡು ರಾತ್ರಿ ಬಂದು ನಿದ್ರೆ ಒಳಗಿರುವಂತಹ ಅಧ್ಯಕ್ಷನ, ವೆನಿಜುವೆಲಾ ದೇಶದ ಅಧ್ಯಕ್ಷನ ಹೆಂಡತಿಯನ್ನ ಕರ್ಕೊಂಡು ಹೋಗೋದಲ್ಲ, ಇದು ನಾವೆಲ್ಲರೂ ಖಂಡಿಸ್ತೀವಿ. ಇದ್ರ ಮೂಲವಾಗಿ ಯಾಕೆ ಈ ರೀತಿ ಟ್ರಂಪ್ ಆಗ್ಲಿ ಅಮೆರಿಕ ದಾಳಿ ಆಗ್ಲಿ ನಡಿಲಿಗತ್ತದ ಅನ್ನೋದ್ ನಾವ್ ಇವತ್ ನೋಡ್ಬೇಕಾಗ್ಯದ. ಯಾವ ತೈಲ ಆ ದೇಶದೊಳಗದಾನೋ ಅತಿ ಹೆಚ್ಚು ಎಲ್ಲಾ ತೈಲದ ಮೇಲೆ ನನ್ನ ಕಂಟ್ರೋಲ್ ಇರಬೇಕು ಅನ್ನೋದೇನ್ ಅದಲ್ಲ ಟ್ರಂಪ್ನ ಮನಸ್ಥಿತಿ, ಅವರ ಆಶಯ ಅದಲ್ಲ, ಆ ದಿಕ್ಕಿನೊಳಗೆ ಇವತ್ತು ಕೆಲಸ ಮಾಡ್ಲಿಕ್ಕತ್ತಾನ ಟ್ರಂಪ್. ಇದಕ್ಕಿನ ಮೊದ್ಲು ಇದೇ ಎಣ್ಣೆ ಸಲುವಾಗಿ, ಇದೇ ತೈಲಗೋಸ್ಕರ ದಾಳಿಗಳನ್ನ ಅಮೆರಿಕ ಮಾಡಿರೋದನ್ನ ನಾವು ನೋಡಿವಿ. ಅದೇ ರೀತಿ ಇವತ್ತು ವೆನಿಜುಲಾ ದೇಶದ ಮೇಲೂ ದಾಳಿ ನಡೆದದ. ಇದನ್ನ ನಾವೆಲ್ಲರೂ ತೀವ್ರವಾಗಿ ಖಂಡಿಸ್ತೀವಿ. ಇನ್ನೊಂದು ಏನು, ಅಧ್ಯಕ್ಷ ಮತ್ತು ಅಧ್ಯಕ್ಷನ ಹೆಂಡತಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರಲ್ಲ, ನಡು ರಾತ್ರಿ ಕರ್ಕೊಂಡು ಹೋಗ್ಯಾರಲ್ಲ, ನಿಜವಾಗ್ಲೂ ಅವರು ಜೀವಂತವಾಗಿ ಇದಾರ ಇಲ್ಲ ಅನ್ನೋದನ್ನ ಇವತ್ತು ಆ ದೇಶ ನಮ್ಮ ಎದುರು ಒಂದು ಸಬೂತು ಕೊಡಬೇಕು. ಕೂಡ್ಲೆ ಅವ್ರನ್ನ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ನಾವ್ ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ.